ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ಯುವಲ್ ಫುಡ್ ಕಿಚನ್. ಇವತ್ತು ನಾವು ಚಿಕನ್ ರೋಸ್ಟ್ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1 ಟೇಬಲ್ ಸ್ಪೂನ್ ಟೊಮ್ಯಾಟೊ ಕೆಚಪ್, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೇಬಲ್ ಸ್ಪೂನ್ ಮೊಸರು ಕರ್ಡ್. ಮೊಸರು 2 ಟೇಬಲ್ ಸ್ಪೂನ್ ತಗೊಂಡ್ರೆ ಸಾಕು, ಜಾಸ್ತಿ ತಗೊಳ್ಬೇಡಿ, ಒಳ್ಳೆದಾಗಲ್ಲ. ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಸ್ವಲ್ಪ ಫುಡ್ ಕಲರ್ ತಗೊಂಡಿದ್ದೇನೆ, ಆಪ್ಷನಲ್ ಇದು, ನಿಮಗೆ ಬೇಕಂದ್ರೆ ಹಾಕೊಳ್ಬಹುದು, ಇಲ್ಲದ್ರೆ ನೀವು ಸ್ಕಿಪ್ ಮಾಡ್ಬೋದು. 1 ಟೀ ಸ್ಪೂನ್ ವಿನೆಗರ್ ಅಥವಾ ನೀವು ಲೆಮನ್ ಜ್ಯೂಸ್ ತಗೊಳ್ಬಹುದು. 1 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್, ಗ್ರೀನ್ ಚಿಲ್ಲಿ ಸಾಸ್ ತಗೊಳ್ಬಹುದು ಅಥವಾ ರೆಡ್ ಚಿಲ್ಲಿ ಸಾಸ್ ತಗೊಳ್ಬಹುದು, ½ kg ಚಿಕನ್. ಈಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳುವ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರಲ್ಲಿ ಲಮ್ಸ್ ಇರಬಾರ್ದು. ಈಗ ನಾವು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ, ಎಣ್ಣೆ. ಆ ನಂತರ ಚಿಕನ್ ಪೀಸಸ್ ಅನ್ನು ಹಾಕೊಳ್ಳುವ. ಈಗ ನಾವು ಇದನ್ನು ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಉಪ್ಪು ಚೆಕ್ ಮಾಡ್ಕೊಳ್ಳಿ, ಸಾಲ್ಟ್. ಈ ರೀತಿ ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಸಡನ್ ಆಗಿ ಯಾರಾದ್ರೂ ಗೆಸ್ಟ್ ಬಂದರೆ ನಿಮಗೆ ಈಸಿಯಾಗಿ ಇದನ್ನು ಕ್ವಿಕ್ ಆಗಿ ಮಾಡ್ಕೊಳ್ಬೋದು. ಈಗ ನಾವು 1 ಗಂಟೆ ಮ್ಯಾರಿನೇಟ್ ಆಗ ಇಡುವ, ಅಥವಾ ನೀವು ಓವರ್ ನೈಟ್ ಸಹ ಇಟ್ಕೊಳ್ಬೋದು. ಎಷ್ಟು ಮ್ಯಾರಿನೇಟ್ ಆಗ್ತದೆ ಅಷ್ಟು ಟೇಸ್ಟ್ ಆಗ್ತದೆ. ಈಗ ಇಲ್ಲಿ ಚಿಕನ್ ಒಳ್ಳೆ ರೀತಿ 1 ಗಂಟೆ ಮ್ಯಾರಿನೇಟ್ ಆಗಿದೆ, ಸಾಕು. ಇಲ್ಲಿ ಪಾತ್ರೆ ಬಿಸಿಗೆ ಇಟ್ಟಿದ್ದೇನೆ. ಪಾತ್ರೆ ಬಿಸಿ ಆದ ನಂತರ 1 to 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ನಾವು ಚಿಕನ್ ಪೀಸಸ್ ಅನ್ನು ಹಾಕೊಳ್ಳುವ. ಈಗ ನಾವು ಚಿಕನ್ ಅನ್ನು ಹೈ ಫ್ಲೇಮಲ್ಲಿ 5 ಮಿನಿಟ್ಸ್ ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಫ್ಲೇಮ್ ಹೈಯಲ್ಲಿ ಇಟ್ಕೊಳ್ಳಿ. ಇದೀಗ 5 ಮಿನಿಟ್ ಇಲ್ಲಿ ಒಳ್ಳೆ ರೀತಿ ಹೈ ಫ್ಲೇಮಲ್ಲಿ ರೋಸ್ಟ್ ಆಗಿದೆ, ಸಾಕು. ಈಗ ನಾವು ಫ್ಲೇಮನ್ನು ಲೋ ಟು ಮೀಡಿಯಂ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ನಾವು ಇದನ್ನು ಬೇಯಲಿಕ್ಕೆ ಬಿಡಬೇಕು, ಕುಕ್ ಆಗಲಿಕ್ಕೆ ಬಿಡಬೇಕು. ಇಲ್ಲಿ ನಾವು ನೀರು ಹಾಕ್ತಾ ಇಲ್ಲ, ಸೊ ಮಿಡ್ಲಲ್ಲಿ ನೀವು ಸ್ಟರ್ ಮಾಡ್ಕೊಳ್ಳಿ. ಸೊ ಈಗ ಫ್ಲೇಮನ್ನು ನಾವು ಲೋ ಟು ಮೀಡಿಯಂ ಅಲ್ಲಿ 20 ಮಿನಿಟ್ಸ್ ಇದನ್ನು ಕುಕ್ ಆಗಲಿಕ್ಕೆ ಬಿಡಬೇಕು. ಇಲ್ಲೀಗ ಚಿಕನ್ ಒಳ್ಳೆ ರೀತಿ ಕುಕ್ ಆಗಿದೆ, ರೋಸ್ಟ್ ಆಗಿದೆ. ನಮ್ಮ ಚಿಕನ್ ರೋಸ್ಟ್ ರೆಡಿ ಆಗಿದೆ. ಸರ್ವ್ ಮಾಡಲಿಕ್ಕೆ ಮೇಲೆಯಿಂದ ಕೊರಿಯಾಂಡರ್ ಲೀವ್ಸ್ ಅಥವಾ ಕರಿ ಲೀವ್ಸ್ ಇಂದ ಗಾರ್ನಿಶ್ ಮಾಡಿ. ಸೂಪರ್ ಆಗಿ ಬಂದಿದೆ, ನೀವು ಮಿಸ್ ಮಾಡಬೇಡಿ, ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಒಮ್ಮೆ.